ಉತ್ತರ ಭಾರತದ ರಾಜರಿಗೆಲ್ಲ ಹೆಸರಾಗಿದ್ದ ಹರ್ಷವರ್ಧನ ತನ್ನ ಸಾಮ್ರಾಜ್ಯವನ್ನು ನೈಋತ್ಯ ದಿಕ್ಕಿಗೆ ವಿಸ್ತರಿಸಲು ಉತ್ಸುಕನಾಗಿದ್ದ. ಆದರೆ ದಕ್ಷಿಣ ದಿಕ್ಕಿನಲ್ಲಿ ಒಂದು ಶಕ್ತಿಶಾಲಿ ರಾಜನು ಇತ್ತ. ಬಾದಾಮಿಯ ಚಾಳುಕ್ಯ ವಂಶದ ಗರಿಮೆಯನ್ನು ಏರಿಸಿದ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿಯು ಬಲಿಷ್ಠ ಸೇನೆ, ರಾಜತಂತ್ರದ ಬುದ್ಧಿಮತ್ತೆ ಮತ್ತು ಕಠಿಣ ನಡವಳಿಕೆಯಿಂದ ಜನರ ಮನಗೆದ್ದ ರಾಜನು. ಹರ್ಷವರ್ಧನು ತನ್ನ ಸೇನೆಯೊಂದಿಗೆ ದಕ್ಷಿಣ ದಿಕ್ಕಿಗೆ ಹೋರಾಡುತ್ತಾ ನರ್ಮದಾ ನದಿಗೆ ಹತ್ತಿರ ಬಂದಾಗ ಪುಲಿಕೇಶಿಯು ಸೇನೆಯೊಂದಿಗೆ ಎದುರಾಯಿತು. ಇದು ಕೇವಲ ಯುದ್ಧವಲ್ಲ, ಇದು ಉತ್ತರ ಮತ್ತು ದಕ್ಷಿಣ ಭಾರತದ ಪ್ರಭಾವದ ಯುದ್ಧ. ಪರಸ್ಪರ ಶಕ್ತಿಶಾಲಿಯಾದ ಇಬ್ಬರು ರಾಜರು, ಹರ್ಷವರ್ಧನ ಮತ್ತು ಇಮ್ಮಡಿ. ಪುಲಿಕೇಶಿ ನರ್ಮದಾ ನದಿಯ ದಂಡೆಯ ಮೇಲೆ ಮುಖಾಮುಖಿಯಾಗಿದ್ದರು. ಹರ್ಷವರ್ಧನನ ಸೇನೆಯು ದೊಡ್ಡದಾಗಿತ್ತು, ಆದರೆ ಪುಲಿಕೇಶಿಯು ತನ್ನ ಸ್ಥಳೀಯ ಜ್ಞಾನ, ಗುಪ್ತತಂತ್ರಗಳು ಮತ್ತು ಪರಾಕ್ರಮದ ಮೂಲಕ ಶತ್ರು ಸೇನೆಯನ್ನು ಒತ್ತಿಹಾಕಿದನು. ಇಮ್ಮಡಿ ಪುಲಿಕೇಶಿಯ ತಂತ್ರಗಳಾಗಿ ನದಿಯ ಉಪಯೋಗಿಸಿ ಶತ್ರುವನ್ನು ಕಿತ್ತುಹಾಕಿದ. ಯುದ್ಧದ ಕೊನೆಗೆ ಹರ್ಷವರ್ಧನನು ಸೋಲನುಭವಿಸಿದನು. ನರ್ಮದಾ ನದಿಯ ದಕ್ಷಿಣಕ್ಕೆ ತಾನು ಮುಂದೆ ಹೋಗಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಂಡನು. ಇದೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಕ್ಷಿಣ ಭಾರತದ ರಾಜನು ಉತ್ತರದ ಶಕ್ತಿಯನ್ನು ಮಣಿಸಿದ ಪ್ರಸಂಗ. ಈ ವಿಜಯದ ಬಗ್ಗೆ ಚೀನಾದ ಪ್ರವಾಸಿಗ ಹ್ಯುಯೆನ್ ಸೆಂಗ್ ಕೂಡ ತನ್ನ ಬರಹದಲ್ಲಿ ಉಲ್ಲೇಖಿಸಿದ್ದಾನೆ. ಅವನು ಬರೆದಿದ್ದರಿಂದ ಇಮ್ಮಡಿ ಪುಲಿಕೇಶಿಯ ಶಕ್ತಿಯು ವಿಶ್ವದಲ್ಲಿಯೂ ಕೇಳಿಬಂದಿತು. ಇಮ್ಮಡಿ ಪುಲಿಕೇಶಿಯ ಈ ವಿಜಯ ದಕ್ಷಿಣ ಭಾರತದ ಸ್ವಾಭಿಮಾನಕ್ಕೆ ಹೆಮ್ಮೆಯ ತೋರಣವಾಗಿ ಉಳಿಯಿತು. ಇವತ್ತಿಗೂ ನರ್ಮದಾ ನದಿಯ ತೀರದಲ್ಲಿ ನಡೆದ ಆ ಮಹಾಯುದ್ಧ ಇತಿಹಾಸ ಪ್ರೇಮಿಗಳಿಗೆ ಪ್ರೇರಣೆಯಾಗಿದೆ. ಇಬ್ಬರು ಶ್ರೇಷ್ಠರಾದರೂ ಆ ದಿನ ಇಮ್ಮಡಿ ಪುಲಿಕೇಶಿಯ ಧೈರ್ಯ, ತಂತ್ರ ಮತ್ತು ಶಕ್ತಿಯದ್ದೇ ಜಯವಾಗಿತ್ತು.